ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ದೀಪಾವಳಿ ಸ್ಪೆಷಲಾಗಿ ಒಂದು ರಂಗೋಲಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನು ಸ್ಕ್ವೇರ್ ಶೇಪಲ್ಲಿ ಒಂದು ಡಿಸೈನ್ನ ಹಾಕ್ಕೊಂಡು ಅದರೊಳಗಡೆ ಫ್ಲವರ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಈಗ ಅದರೊಳಗಡೆ ಶೇಡಿಂಗ್ ಮಾಡ್ತಾಯಿದ್ದೀನಿ. ಶೇಡ್ ಹೇಗೆ ಅಂದರೆ ಫ್ಲವರ್ನ ಪೆಟಲ್ಸ್ನ ತುದಿಯಲ್ಲಿ ದಪ್ಪ ಪುಡಿ ಬಿಟ್ಟು ಆಮೇಲೆ ಲೈಟಾಗಿ ಬಿಡ್ತಾ ಬಿಗಿ ಹಿಡಿದಾಗ ಶೇಡ್ಸು ನೀಟಾಗಿ ಬರುತ್ತೆ. ಒಳಗಡೆ ಏನು ಗ್ಯಾಪ್ ಇದೆ ಅದಕ್ಕೆ ನಾನು ಕಲರ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಫುಲ್ ಕಲರ್ನ ಫಿಲ್ ಮಾಡಿಕೊಂಡು ನಾವು ಹಾಗೆ ಬೇಕಿದ್ದರೂ ಹಾಕ್ಕೋಬೋದು, ಕೆಮ್ಮಣ್ಣು ಬೇಕಿದ್ದರೆ ಕೆಮ್ಮಣ್ಣು ಹಾಕ್ಕೊಳ್ಳಿ, ಕಲರ್ಸ್ ಇರೋರು ಕಲರ್ಸ್ನ ಹಾಕ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆದಮೇಲೆ ಹೀಗೆ ಬಂದಿದೆ. ನಾನು ಆ ಪೆಟಲ್ಸ್ನ ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ನ ಸ್ವಲ್ಪ ಹಾಕಿ ಅದು ಡಿಸೈನ್ ಬರ್ತಿಲ್ಲ. ಸ್ವಲ್ಪ ತುಂಬ ತರಿ ಇರೋದ್ರಿಂದ ಡಿಸೈನ್ ಬರ್ತಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡು ಕೈಯಿಂದ ಶೇಡ್ ಮಾಡಿಕೊಂಡೆ. ನಾವು ಹೇಗೆ ಪೆನ್ಸಿಲ್ನ ಪೇಜ್ ಮೇಲೆ ಸ್ವಲ್ಪ ರಬ್ ಮಾಡಿ ಅದನ್ನು ಕೈಯಿಂದ ಶೇಡ್ ಮಾಡಿದ್ರೆ ಹೇಗಾಗುತ್ತೆ ಅದೇ ರೀತಿ ರಂಗೋಲಿ ಪುಡಿ ಸಹ ಶೇಡ್ ಆಗುತ್ತೆ ಕೈಯಿಂದ ಶೇಡ್ ಮಾಡಿದಾಗ. ಅದರೊಳಗಡೆ ದಳ ಬರೆಯೋದಕ್ಕೆ ಅಂತ ಯೆಲ್ಲೋ ಕಲರಲ್ಲಿ ಸಣ್ಣ ಸಣ್ಣ ಲೈನ್ಸ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇನ್ನು ಸ್ವಲ್ಪ ಹೈಲೈಟ್ ಆಗಲಿ ಅಂತ ರೆಡ್ ಡಾಟ್ಸ್ನ ಕೊಟ್ಟಿದ್ದೀನಿ. ನೋಡಿ, ಈಗ ಲೋಟಸ್ ಡಿಸೈನ್ನ ಹಾಕ್ಕೋತಾ ಇದ್ದೀನಿ. ಇದು ಏನು ಲೋಟಸ್ ದೀಪ ಅಂತ ಹೇಳ್ತಾರೆ, ಲೋಟಸ್ ಬರಿತಾ ಇದ್ದೀರಿ ಅಂತ ಯೋಚನೆ ಮಾಡಿಬಿಡಿ. ಇದು ಲೋಟಸ್ ಡಿಸೈನಲ್ಲೇ ದೀಪ. ನಾವು ಶೇಡ್ಸ್ ಎಲ್ಲ ಮಾಡಿದಾಗ ನಮಗೆ ಬೇಕಿದ್ದರೆ ಇನ್ನೊಂದು ಸರಿ ವೈಟ್ ಪುಡಿ ಸ್ವಲ್ಪ ಕಲರ್ ಮಿಕ್ಸ್ ಆಗಿರುತ್ತೆ. ಕಲರ್ ಮಾಡಬೇಕಿದ್ರೆ ನೀವು ಇನ್ನೊಂದು ಸರಿ ಹೈಲೈಟಾಗಿ ವೈಟ್ ಪುಡಿನ ಇನ್ನು ಸ್ವಲ್ಪ ಡ್ರಾ ಮಾಡ್ಕೊಳ್ಳಿ, ಲೈನ್ಸ್ನ ಚೆನ್ನಾಗಿ ಕಾಣುತ್ತೆ. ಇಲ್ಲೂ ನೋಡಿ, ಪೆಟಲ್ಸ್ಗೂ ಅಷ್ಟೇ ನಾನು ತುದಿಯಲ್ಲಿ ದಪ್ಪದಾಗಿ ಪೌಡರ್ ತೊಗೊಂಡು ಆಮೇಲೆ ಲೈಟ್ ಮಾಡ್ತಾ ಬಿಗಿ ಹಿಡಿದಾಗ ಈ ರೀತಿ ಶೇಡಿಂಗ್ ಕಾಣುತ್ತೆ. ಈಗ ಅದರೊಳಗಡೆ ಫಸ್ಟು ಹೆಡ್ಜಸ್ಗೆ ನಾವು ಇವತ್ತೇ ಇದ್ರ ಕಲರ್ ಮಾಡಬೇಕಿದ್ರೆ ಹೆಡ್ಜಸ್ಗೆ ಫಸ್ಟು ನಾವು ಯಾವ ಕಲರ್ ಹಾಕ್ತೀರಿ ಆ ಕಲರ್ನ ಹೆಡ್ಜ್ ಫಿಲ್ ಮಾಡಿಕೊಂಡು ಆ ನಂತರ ನಾವು ಶೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಡಬ್ಬಿ ಯೂಸ್ ಮಾಡಿಕೊಂಡು ತುಂಬ ಜನ ಶೇಡ್ ಮಾಡ್ತಾರೆ. ನನಗೆ ನನ್ನ ಕೈಯಿಂದ ಹಾಕಿದ್ರೇ ಕಂಫರ್ಟಬಲ್. ನಿಮ್ಮ ಕಂಫರ್ಟಬಲ್ ಹೇಗಿರುತ್ತೋ ನೀವು ಹಾಗೆ ಹಾಕ್ಕೊಳ್ಳಿ. ಈಗ ಒಂದು ಸಣ್ಣದಾಗಿ ವೈಟ್ ಎಳೆನ ಮಧ್ಯದಲ್ಲಿ ಇಟ್ಕೊಂಡು ಜ್ವಾಲೆ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಅದನ್ನು ಅಷ್ಟೇ ಪೆಟಲ್ ಶೇಡಿಂಗ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಅಲ್ಲಿ ಕೆಳಗಡೆ ಆರೆಂಜು ಮತ್ತು ಯೆಲ್ಲೋ ಇತ್ತಲ್ವ ಕಲ್ಲರು, ಅದನ್ನು ಕೈಯಿಂದ ರಬ್ ಮಾಡಿದಾಗ ಜ್ವಾಲೆ ರೀತಿ ಅದು ಮಿಕ್ಸಪ್ ಆಗುತ್ತೆ. ಅದಕ್ಕೆ ಬ್ಲಾಕ್ ಲೈನ್ ಒಂದು ಕೊಟ್ಕೊಂಡು ಅಲ್ಲಿ ರೆಡ್ನ ನಾನು ಹೈಲೈಟ್ ಮಾಡ್ಕೊಂಡಿದ್ದೀನಿ. 4 ಹೆಡ್ಜಸಲ್ಲಿ ಸೇಮ್ ರೀತಿ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಕ್ರಿಯೇಟಿವಿಟಿ ಆಗಿ ನೀವು ಹೇಗೆ ಬೇಕೋ ಅದನ್ನು ನೀವು ಇನ್ನು ಸ್ವಲ್ಪ ಚೇಂಜಸ್ ಸಹ ಮಾಡ್ಕೋಬೋದು. ಬೇಕಿದ್ದರೆ ಈ ಲೋಟಸ್ ಜಾಗದಲ್ಲಿ ಒಂದು ಪಿಕಾಕ್ನ ಹಾಕ್ಕೊಂಡು ಪಿಕಾಕ್ ಮೇಲೆ ದೀಪ ಬೇಕಿದ್ದರೂ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಿಮ್ಮದು ಪ್ಲೇಸ್ ಎಷ್ಟು, ನೀವು ರಂಗೋಲಿ ಎಲ್ಲಿ ಹಾಕ್ತಾಯಿದ್ದೀರಾ, ಅದು ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅದ್ರ ಮೇಲೆ ನೀವು ಡಿಸೈನ್ನ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ನೋಡಿ, ಒಂದು ವೈಟ್ ಲೈನ್ನ ಹಾಕ್ಕೊಂಡು ಆ ರೀತಿ ಜ್ವಾಲೆನ ಹಾಕ್ಕೊಂಡು ಶೇಡ್ ಮಾಡಿಕೊಂಡು ಈಗ ನಾನು ಕೈಯಿಂದ ರಬ್ ಮಾಡಿದಾಗ ಸೇಮ್ ಅದು ಜ್ವಾಲೆ ರೀತಿ ಬಂದಿದೆ. ಅದಕ್ಕೆ ಬ್ಲ್ಯಾಕ್ ಲೈನ್ ಕೊಟ್ಟು ರೆಡ್ ಸ್ವಲ್ಪ ಮಿಕ್ಸಪ್ ಮಾಡಿದ್ದೀನಿ. ಇದು ಏನಂದರೆ ಲೋಟಸ್ ದೀಪ. ಆ ರೀತಿ ನಾನು ಎಡ್ಜಸ್ಸಲ್ಲೂ ಸಹ ವೈಟ್ ಕಲರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಹಿಂದೆ ಸಹ ಪೆಟಲ್ ಇದೆ ಅನ್ನೋ ರೀತಿ ನಮಗೆ ಫೀಲ್ ಆಗುತ್ತೆ. ಸ್ವಲ್ಪ ಲುಕ್ ಕಾಣಲಿ ಅಂತ ನಾನು ಸೈಡಲ್ಲೂ ಅಷ್ಟೇ ಎಳೆನ ಸ್ಲೈಡಾಗಿ ಎಳೆದಿದ್ದೀನಿ. ಅದು ಏನು ಮಾಡಬೇಕು, ನೀವು ಎಳೆ ಸೈಡಲ್ಲಿ ಎಳಿಬೇಕಾದ್ರೆ ರಂಗೋಲಿ ಪುಡಿನ ಫಾಸ್ಟ್ ಅಲ್ಲಿ ತುಂಬ ಬಿಡ್ತಾ ಕೊನೆಗೆ ಬಿಗಿ ಮಾಡ್ಕೊಳ್ತಾ ಲೈಟಾಗಿ ಫಾಸ್ಟಾಗಿ ಮೂವ್ ಆದರೆ ಈ ರೀತಿ ಬರುತ್ತೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ನಾನು ತೋರಿಸ್ತಿರೋ ಈ ರಂಗೋಲಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.